ವಿರುದ್ಧ ಗೆಲುವು ಬಿಜೆಪಿ ತಿರಂಗ ಯಾತ್ರೆ ಮಲ್ಲೇಶ್ವರಂನಲ್ಲಿ ಸೇನೆ ಬೆಂಬಲಿಸಿ ವಿಜಯೋತ್ಸವ ಶಿರೂರು ಪಾರ್ಕ್ ಮೈದಾನದಲ್ಲಿ ಕಾರ್ಯಕ್ರಮ ರಾಷ್ಟ್ರಧ್ವಜ ಹಿಡಿದು ಮೈದಾನದತ್ತ ಆಗಮಿಸಿದ್ದಾರೆ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಮೊಳಗ್ತಾ ಇದೆ ಬೆಂಗಳೂರು ಜಿಲ್ಲೆಗಳಲ್ಲೂ ಕೂಡ ತಿರಂಗ ಯಾತ್ರೆ ರಾಷ್ಟ್ರಧ್ವಜವನ್ನ ಹಿಡಿದು ಮೈದಾನದತ್ತ ಆಗಮಿಸ್ತಾ ಇದ್ದಾರೆ ಆಪರೇಷನ್ ಸಿಂಧೂರ್ ಯಶಸ್ವಿ ಕಾರ್ಯಾಚರಣೆಯ ನಂತರ ಪಾಕ್ ವಿರುದ್ಧದ ಗೆಲುವನ್ನ ಸಂಭ್ರಮಿಸಲಾಗ್ತಾ ಇದೆ ಶಿರೂರು ಪಾರ್ಕ್ ಮೈದಾನದಲ್ಲಿ ನಡೆದಿರುವಂತಹ ಕಾರ್ಯಕ್ರಮ ಭಾರತ್ ಮಾತಾ ಕಿ ಜೈ ಅನ್ನೋ ಘೋಷಣೆ ಮೊಳಗ್ತಾ ಇದೆ ದೃಶ್ಯದಲ್ಲಿ ನೋಡ್ತಾ ಇದ್ರಿ ಬಿಜೆಪಿ ನಡೆಸಿರುವ ತಿರಂಗ ಯಾತ್ರೆ ಮಲ್ಲೇಶ್ವರಂನಲ್ಲಿ ಭಾರತೀಯ ಸೇನೆಯನ್ನ ಬೆಂಬಲಿಸಿ ವಿಜಯೋತ್ಸವ ಆಚರಿಸಲಾಗ್ತಾ ಇದೆ ದಯವಿಟ್ಟು ಸ್ಟೇಜ್ ಹತ್ರ ನಿಂತಿರೋರೆಲ್ಲ ಒಂದು ಹತ್ತಡಿ ಮುಂದೆ ಹೋಗ್ಬೇಕು ಸರ್ ದಯವಿಟ್ಟು ಹತ್ತಡಿ ಮುಂದೆ ಹೋಗಿ ಸರ್ ಎಲ್ಲ ಅಮ್ಮ ದಯವಿಟ್ಟು ಮಲ್ಲೇಶ್ವರಂನಲ್ಲಿ ನಡೀತಾ ಇರುವಂತಹ ಕಾರ್ಯಕ್ರಮ ಸಿರೂರು ಪಾರ್ಕ್ ಮೈದಾನದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಭಾರತೀಯ ಸೇನೆಯನ್ನ ಬೆಂಬಲಿಸಿ ವಿಜಯೋತ್ಸವ ಆಚರಿಸಲಾಗ್ತಾ ಇದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ಸಂಪರ್ಕದಲ್ಲಿದ್ದಾರೆ ಸುರೇಶ್ ಈ ಕಾರ್ಯಕ್ರಮದಲ್ಲಿ ಯಾವೆಲ್ಲ ಬಿಜೆಪಿ ನಾಯಕರು ಭಾಗಿಯಾಗಿದ್ದಾರೆ ಜೊತೆಗೆ ಯಾವ ತರ ರೆಸ್ಪಾನ್ಸ್ ಸಿಗ್ತಾ ಇದೆ ಕಾರ್ಯಕ್ರಮದಲ್ಲಿ ಭಾಗಿಯಾದವರು ಏನಂತ ಹೇಳ್ತಿದ್ದಾರೆ ಶ್ವೇತಾ ಪೆಹಲ್ಗಾಮ್ ದುರ್ಘಟನೆಯ ಬಳಿಕ ಭಾರತದ ಸೇನೆ ಒಂದು ದಿಟ್ಟ ಉತ್ತರವನ್ನು ಪಾಕ್ಗೆ ಕೊಟ್ಟಿತ್ತು ಅದಕ್ಕೆ ಭಾರತದ ಸೇನೆಯ ಜೊತೆಗೆ ನಾವಿದ್ದೇವೆ ಪ್ರತಿಯೊಬ್ಬ ಭಾರತೀಯ ಕೂಡ ಭಾರತದ ಸೈನ್ಯದ ಜೊತೆ ಕೇಂದ್ರ ಸರ್ಕಾರದ ನಿರ್ಧಾರಗಳ ಜೊತೆಯಲ್ಲಿ ನಾವಿದ್ದೇವೆ ಅನ್ನುವಂಥ ಒಂದು ಸಂದೇಶವನ್ನು ಸಾರುವ ಕಾರಣಕ್ಕಾಗಿ ಈ ಒಂದು ತಿರಂಗ ಯಾತ್ರೆಯನ್ನು ಇವತ್ತು ಮಾಡ್ತಾ ಇರುವಂಥದ್ದು ಬಿಜೆಪಿಯ ಪ್ರಮುಖ ನಾಯಕರು ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿದ್ದಾರೆ ಪ್ರಮುಖವಾಗಿ ವಿಪಕ್ಷ ನಾಯಕರಾದಂಥ ಆರ್ ಅಶೋಕ್ ಇದ್ದಾರೆ ಮಾಜಿ ಉಪಮುಖ್ಯಮಂತ್ರಿಗಳಾದಂಥ ಡಾಕ್ಟರ್ ಅಶ್ವಥ್ ನಾರಾಯಣ್ ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಅದೇ ರೀತಿ ಕರ್ನಾಟಕದ ಬಿಜೆಪಿಯ ಉಸ್ತುವಾರಿಗಳಾದಂತಹ ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಕೂಡ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಪ್ರಮುಖವಾಗಿ ಬಿಜೆಪಿ ಒಂದು ಘೋಷಣೆಯನ್ನ ಮಾಡಿತ್ತು ಪಕ್ಷಾತೀತವಾಗಿ ಎಲ್ಲರೂ ಕೂಡ ಈ ಒಂದು ತಿರಂಗ ಯಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅನ್ನುವಂಥ ಒಂದು ಮಾತನ್ನ ಒಂದು ಘೋಷಣೆಯನ್ನ ಬಿಜೆಪಿಯ ನಾಯಕರು ಮಾಡಿದರು ಅದರ ಪ್ರಕಾರವಾಗಿ ಇವತ್ತಿನ ಈ ಒಂದು ತಿರಂಗ ಯಾತ್ರೆಯಲ್ಲಿ ಬಹುತೇಕ ಕಾಲೇಜಿನ ವಿದ್ಯಾರ್ಥಿನಿಯರಿದ್ದಾರೆ ಸಮಾಜದ ಬೇರೆ ಬೇರೆ ವರ್ಗದ ಜನರು ಸಾಹಿತಿಗಳು ಚಿಂತಕರು ಸೇರಿದಂತೆ ಅನೇಕರು ಈ ಒಂದು ಕಾರ್ಯಕ್ರಮದಲ್ಲಿ ಇದ್ದಾರೆ ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂದೆ ಇರುವಂತಹ ಶಿರೂರು ಪಾರ್ಕ್ ಬಳಿಯಿಂದ ಈ ಒಂದು ತಿರಂಗ ಯಾತ್ರೆ ಆರಂಭ ಆಗುತ್ತೆ 18ನೇ ಕ್ರಾಸ್ವರೆಗೂ ಕೂಡ ಈ ಒಂದು ತಿರಂಗ ಯಾತ್ರೆ ನಡೆಯುತ್ತೆ ಈ ಒಂದು ತಿರಂಗ ಯಾತ್ರೆಯ ಉದ್ದೇಶ ಇಷ್ಟೇ ಬಹಳ ಸ್ಪಷ್ಟವಾಗಿ ನಾವು ಭಾರತದ ಸೈನ್ಯದ ಜೊತೆ ಇದ್ದೀವಿ ನಾವು ನೈತಿಕ ಸ್ಥೈರ್ಯವನ್ನು ತುಂಬುವಂಥ ನಿಟ್ಟಿನಲ್ಲಿ ಈ ಒಂದು ತಿರಂಗ ಯಾತ್ರೆಯನ್ನು ಮಾಡ್ತಿದ್ದೇವೆ ಪ್ರತಿಯೊಬ್ಬ ಭಾರತೀಯನು ಒಂದೇ ಇಂಥ ಒಂದು ಸಂದರ್ಭದಲ್ಲಿ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ನಾವು ಸಾರ್ತಾ ಇದ್ದೀವಿ ಅನ್ನುವಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ನ ನಾಯಕರು ಕೂಡ ಈ ಒಂದು ಯಾತ್ರೆಯಲ್ಲಿ ಭಾಗವಹಿಸುವ ಮೂಲಕ ನಾವೆಲ್ಲ ಒಂದೇ ಅನ್ನುವಂಥ ಸಂದೇಶವನ್ನು ಕೊಡಬೇಕು ಅನ್ನುವಂಥ ಒಂದು ಆಹ್ವಾನವನ್ನು ಆರ್ ಅಶೋಕ್ ಅವರು ನೀಡ್ತಾ ಇರುವಂಥದ್ದು ಅಂದರೆ ಯಾವುದೇ ಟೀಕೆಗಳು ಬರಬಾರದು ಇದು ಬಿಜೆಪಿಯ ಯಾತ್ರೆಯಲ್ಲ ಇದು ದೇಶದ ಪ್ರತಿಯೊಬ್ಬ ನಾಗರಿಕನ ತಿರಂಗ ಯಾತ್ರೆ ಅನ್ನುವಂಥ ಮಾತನ್ನ ಬಿಜೆಪಿಯ ನಾಯಕರು ಹೇಳ್ತಾ ಇರುವಂಥದ್ದು ಇನ್ನು ಕೆಲವೇ ಹೊತ್ತಿನಲ್ಲಿ ಈ ಒಂದು ತಿರಂಗ ಯಾತ್ರೆ ಆರಂಭ ಆಗಲಿದೆ ಶ್ವೇತಾ ಎಸ್ ಈ ತಿರಂಗ ಯಾತ್ರೆ ಈಗ ತಾನೇ ಆರಂಭ ಆಗ್ತಾ ಇದೆ ಏನ್ ಪ್ಲಾನ್ ಇದೆ ಬಿಜೆಪಿ ಅವ್ರದ್ದು ಅಂದ್ರೆ ಇದನ್ನ ಬೆಂಗಳೂರು ಮಾತ್ರ ಅಲ್ಲ ಬೇರೆ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ತಿರಂಗ ಯಾತ್ರೆಯನ್ನ ನಡೆಸಬೇಕು ಅನ್ನೋ ಕರೆ ಏನಾದ್ರೂ ಕೊಟ್ಟಿದ್ದಾರಾ ಒಟ್ಟಾರೆ ಇವತ್ತಿನ ಕಾರ್ಯಕ್ರಮ ಹೇಗೆಲ್ಲ ನಡೆಯುತ್ತೆ ಶ್ವೇತಾ ಒಂದು ಮೊದಲ ಹಂತವಾಗಿ ಸದ್ಯಕ್ಕೆ ಬೆಂಗಳೂರಿನಲ್ಲಿ ಬಿಜೆಪಿಯ ಕಚೇರಿ ಏನಿದೆ ಮಲ್ಲೇಶ್ವರಂ ಈ ಒಂದು ಭಾಗದಲ್ಲಿ ಮಲ್ಲೇಶ್ವರಂನ ಮಂತ್ರಿ ಮಾಲ್ ಮುಂದೆ ಇರುವಂತಹ ಶಿರೂರು ಪಾರ್ಕ್ ಉದ್ಯಾನವನದ ಬಳಿಯಿಂದ ಈ ಒಂದು ಕಾರ್ಯಕ್ರಮ ಸಾಂಕೇತಿಕವಾಗಿ ಇವತ್ತು ಆರಂಭ ಆಗ್ತಾ ಇದೆ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಬಿಜೆಪಿಯ ಪ್ರಮುಖ ನಾಯಕರು ಸೇರಿದಂತೆ ವಿವಿಧ ವರ್ಗದ ಜನರು ಅಂದರೆ ಎಲ್ಲರಿಗೂ ಕೂಡ ಬಹಿರಂಗವಾಗಿ ಆಹ್ವಾನವನ್ನು ಕೊಟ್ಟಿರುವಂಥದ್ದು ಇದು ಬಿಜೆಪಿ ಪಕ್ಷದ ಕಾರ್ಯಕ್ರಮ ಅಲ್ಲ ಇದು ದೇಶದ ನಾಗರಿಕರ ಕಾರ್ಯಕ್ರಮ ಅನ್ನುವಂಥ ನಿಟ್ಟಿನಲ್ಲಿ ಇಡೀ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲೂ ಕೂಡ ಬಿಜೆಪಿಯ ಬಾವುಟವನ್ನು ಬಳಸ್ತಾ ಇಲ್ಲ ಬದಲಾಗಿ ಒಂದು ಭಾರತದ ರಾಷ್ಟ್ರಧ್ವಜ ಮಾತ್ರ ಈ ಒಂದು ಕಾರ್ಯಕ್ರಮದಲ್ಲಿ ಕಾಣುತ್ತೆ ಮೊದಲ ಹಂತವಾಗಿ ಇವತ್ತು ಇಲ್ಲಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ಇದರ ಯಶಸ್ಸನ್ನ ನೋಡಿಕೊಂಡು ಮುಂದಿನ ದಿನಗಳಲ್ಲಿ ನಿರ್ಧಾರವನ್ನ ಮಾಡಲಾಗುತ್ತೆ ಶ್ವೇತಾ ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.